ದಾನ ಮಾಡುವುದರಿಂದ ಆಗುವ ಪ್ರಯೋಜನಗಳು. ದಾನದಿಂದ ಉತ್ತರೋತ್ತರ ಅಭಿವೃದ್ಧಿಯಾಗುವುದು, ಪುಣ್ಯವು ದೊರೆಯುವುದು, ಪಾಪ ಕಳೆಯುವುದು. ಹಾಗಾದರೆ ಯಾವ ದಾನದಿಂದ ಯಾವ ರೀತಿ ಪ್ರಯೋಜನವಾಗುವುದು ತಿಳಿಯೋಣ. ದಾನದಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ. ಅನ್ನದಾನ ಮಾಡಿದರೆ ದಾರಿದ್ರ್ಯ ನಾಶವಾಗುತ್ತದೆ ಮತ್ತು ಸಾಲಗಳು ತೀರುತ್ತವೆ. ವಸ್ತ್ರದಾನ ಮಾಡಿದರೆ ಆಯುಷ್ಯ ಹೆಚ್ಚಾಗುವುದು. ಜೇನುತುಪ್ಪವನ್ನು ದಾನ ಮಾಡಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುವುದು. ಅಕ್ಕಿಯ ದಾನ ಮಾಡಿದರೆ ರೋಗ ಮುಕ್ತಿಯಾಗುವುದು, ಪಾಪ ಪರಿಹಾರವಾಗುವುದು. ಹಾಲು ದಾನ ಮಾಡಿದರೆ ದುಃಖ ಕಡಿಮೆಯಾಗುತ್ತದೆ. ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ಚುರುಕಾಗುತ್ತವೆ. ಹಣ್ಣು ಹಂಪಲಗಳನ್ನು ದಾನ ಮಾಡಿದರೆ ವಿದ್ಯಾಬುದ್ಧಿ ಲಭಿಸುವುದು. ಗೋವು ದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆ ಆಗುವುದು. ಹುಟ್ಟಿನ ನಕ್ಷತ್ರ ದೋಷ ನಿವಾರಣೆ ಆಗುವುದು. ತೆಂಗಿನಕಾಯಿ ಕಲ್ಪವೃಕ್ಷ ದಾನದಿಂದ ಅಂದುಕೊಂಡ ಕಾರ್ಯಗಳು ಸಿದ್ಧಿಯಾಗುವವು. ನೆಲ್ಲಿಕಾಯಿ ದಾನದಿಂದ ಜ್ಞಾನ ದೊರೆಯುವುದು. ಸ್ವರ್ಣ ಅಂದರೆ ಬಂಗಾರ ದಾನದಿಂದ ಗ್ರಹ ದೋಷ ನಿವಾರಣೆಯಾಗುವುದು. ಬೆಳ್ಳಿ ದಾನ ಮಾಡಿದರೆ ಮಾನಸಿಕ ಚಿಂತೆ ದೂರಾಗಿ ನೆಮ್ಮದಿ ದೊರೆಯುವುದು. ಭೂಮಿ ದಾನ ಮಾಡಿದರೆ ಶಿವನ ಆಶೀರ್ವಾದ ಲಭಿಸಬಹುದು. ಬೇರೆಯವರ ಒತ್ತಾಯಕ್ಕೆ ಒಳಗಾಗಿ ದಾನ ಮಾಡಬಾರದು. ಸ್ವಂತ ಮನಸ್ಸಿನಿಂದ ಹಸಿದವರಿಗೆ ಒಂದು ತುತ್ತು ಅನ್ನ ನೀಡಿದರೂ ಪುಣ್ಯ ಪ್ರಾಪ್ತಿಯಾಗುವುದು. ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು.